ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಂಚಲನ ಸೃಷ್ಟಿ ಮಾಡ್ತಿರುವ ಸುದ್ದಿ ಏನಿದು? ಹಾಗಾದ್ರೆ 45 ಶಾಸಕರ ಬಿಗ್ ಆಪರೇಷನ್ ಸೀಕ್ರೆಟ್ ಈಗ ದಿಢೀರ್ ಅಂತ ಗಣೇಶ ಹಬ್ಬದ ಟೈಮಲ್ಲೇ ಹೊರ ಬಂದಿದೆ. ಕೊನೆಗೂ ಬಹಿರಂಗವಾಗಿದೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೆಲವು ದಿನಗಳಿಂದ ಇಂಥದ್ದೊಂದು ಸುಳಿವು ಸಿಗ್ತಾನೆ ಇದೆ. ಓಪನ್ ಆಗಿ ಏನು ಮುಚ್ಚುಮರೆ ಮಾಡದೇನೆ ಕೊಡ್ತಾ ಇದ್ದಾರೆ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು. ಗಮನಿಸ್ತಾ ಇದ್ರಿ ಮಾಧ್ಯಮಗಳಲ್ಲಿ ಈ ಸುದ್ದಿಯನ್ನ. ನಾವು ಕೂಡ ಎಲ್ಲರಿಗಿಂತ ಮೊದಲೇ ಇದನ್ನು ರಿಪೋರ್ಟ್ ಮಾಡಿದ್ವಿ. ದಿಢೀರ್ ಅಂತ ಡೆಲ್ಲಿಗೆ ಹಾರಿದ ಸತೀಶ್ ಜಾರಕಿಹೊಳಿ ಅಸಲಿ ರಹಸ್ಯ ಏನು? ರಾತ್ರೋರಾತ್ರಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ರಾಹುಲ್ ಗಾಂಧಿ ಅವ್ರ ಜೊತೆ ಅರ್ಧ ಗಂಟೆಗೂ ಮಿಗಿಲಾಗಿ ಚರ್ಚೆಯಾಯಿತು ಅನ್ನೋದು. ಬೇರೆಯವರೆಲ್ಲ ಹೋಗ್ತಾರೆ, ಸುರ್ಜೇವಾಲಾ ಅವ್ರ ಜೊತೆ ಮೀಟಿಂಗು, ವೇಣುಗೋಪಾಲ್ ಅವ್ರ ಜೊತೆ ಮೀಟಿಂಗು, ಹೈಕಮಾಂಡ್ ಜೊತೆ ಮಾತುಕತೆ ಮಾಡ್ಕೊಂಡು ಬರೋದು, ಅಥವಾ ಡೆಲ್ಲಿಗೆ ಹೋಗಿ ಕೇಂದ್ರ ಸರ್ಕಾರದ ಸಚಿವರ ಜೊತೆ ಅಭಿವೃದ್ಧಿ ಕೆಲಸ ಡಿಸ್ಕಸ್ ಮಾಡಿಕೊಂಡು ಅಲ್ಲೇ ಅದು ಇದು ವಿಚಾರ ಮಾಡ್ಕೊಂಡು ರಾಜಕೀಯ ಮಾತಾಡೋಕೆ ಹೋಗಿದ್ವಿ ಅನ್ನೋ ರೀತಿ ಪೋಸ್ ಕೊಡೋರ ನಡುವೆ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಸೀರಿಯಸ್ ಆಗಿ ಓಡಾಡ್ತಿರೋ ತರ ಕಾಣಿಸ್ತು. ರಾಹುಲ್ ಗಾಂಧಿ ಅವರು ನೇರ ಅವ್ರ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ದು ಕೂಡ ಕುತೂಹಲ ಕಾರಣ ಆಯ್ತು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಸುತ್ತ ಚರ್ಚೆ ಜೋರಾಗಿದೆ ಅಲ್ವಾ? ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರಾ ಅಂತ. ಯಾಕಂದ್ರೆ ಅವರು ಯಾರ ಟಿವಿ ಅಥವಾ ಪತ್ರಿಕೆಗಳ ಕೈಗೂ ಸಿಗ್ತಿಲ್ಲ. ಯಾರಾದ್ರೂ ಒಂದು ಸ್ಟೇಟ್ಮೆಂಟು ಕೊಡ್ದಂಗೆ ಸತೀಶ್ ಜಾರಕಿಹೊಳಿ ಅವರು ಸೀಕ್ರೆಟ್ ಆಗಿ ಏನೋ ನಡೆಸ್ತಿದ್ದಾರಪ್ಪ. ಬೆಳಗಾವಿಯಲ್ಲಿ ಏನ್ ನಡೀತಿದೆ, ಮೀಟಿಂಗ್ಗಳು ನಡೀತಿವೆ ಅನ್ನೋ ಸುದ್ದಿ. ಈ ಕಡೆ ಬೆಂಗಳೂರಲ್ಲಿ ಹಲವು ಪ್ರಮುಖ ನಾಯಕರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಂತೆ ನಿರಂತರವಾಗಿ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ವಿಚಾರ. ಇದೆಲ್ಲ ನೋಡ್ತು ಅಲ್ವಾ? ಇವತ್ತು ಕುತೂಹಲಕಾರಿಯಾಗಿ ಒಂದು ಸುದ್ದಿ ಎಲ್ಲ ಕಡೆ ವಿಜೃಂಭಿಸ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನೋ ಅಭಿಯಾನವೇ ಶುರುವಾಗ್ಬಿಟ್ಟಿದೆ. ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಅಥವಾ ಅವರ ಬೆಂಬಲಿತ ಶಾಸಕರು, ಆಪ್ತರು, ಅವರು ಇವರು ಸೇರ್ಕೊಂಡು ಒಂದು ಸೋಷಿಯಲ್ ಮೀಡಿಯಾ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ, ನಮ್ಮ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಗ್ರೂಪ್ಗಳು, ಹಾಗೆ ಗಣೇಶ ಹಬ್ಬದ ಶುಭಾಶಯ ಕೋರುವಂತಹ ಫ್ಲೆಕ್ಸು ಬೋರ್ಡ್ಗಳಲ್ಲೆಲ್ಲ ಬೆಳಗಾವಿಯಿಂದ ಮೊಟ್ಟ ಮೊದಲ ಬಾರಿಗೆ ಸಿಎಂ ಆಗ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನುವಂತಹ ವಿಷಯ. ಬೆಳಗಾವಿಯಲ್ಲಿ ರಾಜಕಾರಣಿಗಳ ಪಕ್ಷಾತೀತವಾಗಿ ಪ್ರಮುಖವಾಗಿರುವಂತಹ ಜಾರಕಿಹೊಳಿ ಕುಟುಂಬದ ಜೊತೆ ಸಿದ್ದರಾಮಯ್ಯನವರ ನಂಟು ಚೆನ್ನಾಗಿದೆ. ಇತ್ತೀಚೆಗೆ ಅಚ್ಚರಿ ಅನ್ನುವಂತೆ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಎಲ್ಲ ಸಿದ್ದರಾಮಯ್ಯನವ್ರು ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ. ನೀವು ಗಮನಿಸಿರ್ತೀರಿ. ಬಿಜೆಪಿಯಲ್ಲಿದ್ರೂ ಕೂಡ ಸಿದ್ದರಾಮಯ್ಯನವ್ರನ್ನ ಹೊಗಳ್ತಿದ್ದಾರೆ. ಬಿಜೆಪಿಯಲ್ಲಿದ್ರೂ ಕೂಡ ಸಿದ್ದರಾಮಯ್ಯನವ್ರನ್ನ ಹಂಗೆಲ್ಲ ಟಚ್ ಮಾಡೋಕ್ಕಾಗಲ್ಲ. ಡಿಕೆ ಬಂದ್ರೆ ಸರ್ಕಾರ ಬಿದ್ದು ಹೋಗುತ್ತೆ, ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಬೆಂಬಲ ಸೂಚಿಸ್ತಿದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರೇ ಓಪನ್ ಆಗಿ ಹೇಳಿದ್ರು ಬಾಲಚಂದ್ರ ಜಾರಕಿಹೊಳಿ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ. ಅಂದ್ರೆ ಅದು ಬೇರೆ ಅರ್ಥದಲ್ಲಿ ಅನ್ನೋ ತರ ಅನಿಸಿದ್ರು ಈಗ ಇಡೀ ಜಾರಕಿಹೊಳಿ ಫ್ಯಾಮಿಲಿ ಬಿಜೆಪಿಯಲ್ಲಿರುವ, ಕಾಂಗ್ರೆಸ್ನಲ್ಲಿರುವ ಅನ್ನೋದಿಲ್ಲ, ವ್ಯತ್ಯಾಸವೇ ಇಲ್ಲ, ಒಗ್ಗಟ್ಟಾಗಿ ನಿಂತು ಬಿಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗೆ ರಮೇಶ್ ಜಾರಕಿಹೊಳಿ ಅವರು ಶ್ರಮಿಸಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದೇನು ಸೀಕ್ರೆಟ್ ಆಗಿ ಉಳ್ಕೊಂಡಿಲ್ಲ ಅಲ್ವಾ? ಸಹೋದರನ ಮಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಸಹಜವಾಗೇ ಇದೆ. ಇದನ್ನೂ ಮೀರಿ ಈಗ ಸಿದ್ದರಾಮಯ್ಯ ಬೆನ್ನಿಗೆ ಇಡೀ ಜಾರಕಿಹೊಳಿ ಫ್ಯಾಮಿಲಿ ಬೇರೆ ನಿಂತು ಬಿಟ್ಟಿದೆ. ಈ ಮೂಡಾ ಕೇಸಲ್ಲಿ ಅವ್ರಿಗೇನು ಟಚ್ ಮಾಡೋಕ್ಕಾಗಲ್ಲ ಅಂತ. ಇದ್ರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಸಿಎಂ ಕುರ್ಚಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆಸ್ತಾ ಇರೋದು, ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗ್ ಆಗಿರೋದು. ಈಗ ನೋಡಿ ಬರ್ತಾ ಇರೋ ಸುದ್ದಿ, ಬೆಳಗಾವಿ ಮೂಲದಿಂದ ಬರ್ತಿರೋ ಸುದ್ದಿ ಅಂದ್ರೆ 45 ಶಾಸಕರ ತಂಡವನ್ನ ಕಟ್ಟಿಬಿಟ್ಟಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಆ ಪೈಕಿ ಸುಮಾರು 15 ಜನ ನಾಯಕ ಸಮುದಾಯದ ST ಸಮುದಾಯಕ್ಕೆ ಸೇರಿದಂತಹ ಶಾಸಕರೇ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅವರನ್ನು ಒಳಗೊಂಡಂತೆ, ತನ್ನ ಸಮುದಾಯದ ನಾಯಕರನ್ನು ಒಳಗೊಂಡಂತೆ ಒಟ್ಟು 45 ಶಾಸಕರ ತಂಡವನ್ನ ಕಟ್ಟಿ ರೆಡಿ ಮಾಡಿದ್ದು ಹೈಕಮಾಂಡ್ಗೆ ಪಟ್ಟಿ ಇಟ್ಟು ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತ ಹೇಳಲಾಗ್ತಿದೆ. ಸೊ ಮೊನ್ನೆ ನಾವು ರಿಪೋರ್ಟ್ ಮಾಡಿದ್ವಿ, ತನು ಮನ ಧನ ಎಲ್ಲ ಬಗೆಯಲ್ಲಿ ಪಕ್ಷವನ್ನ ನಾನು ಮುಂದುವರಿಸ್ಕೊಂಡು ಹೋಗಬಲ್ಲೆ, ಹೇಗೆ ಮುಂದುವರಿಸ್ತೀನಿ ಅನ್ನುವಂಥ ಕಂಪ್ಲೀಟ್ ರಿಪೋರ್ಟ್ ಅನ್ನ ರಾಹುಲ್ ಗಾಂಧಿ ಅವ್ರ ಮುಂದೆ ಸತೀಶ್ ಜಾರಕಿಹೊಳಿ ಇಟ್ಟು ಬಂದಿದ್ದಾರೆ. ಅದೆಲ್ಲವನ್ನ ಗಮನಿಸಿ ರಾಹುಲ್ ಗಾಂಧಿ ಅವರು ಮಾತಾಡಿ ಕಳಿಸಿದ್ದಾರೆ ಅಂತ. ಏನಾಯ್ತು ಎತ್ತ ಮುಂದೆ ನೋಡ್ಬೇಕದೆಲ್ಲ. ಈಗ ಕೋರ್ಟಲ್ಲಿ ನಾಳೆ ಅತ್ಯಂತ ಮಹತ್ವದ ದಿನ. ಹೈಕೋರ್ಟಲ್ಲಿ ಸಿದ್ದರಾಮಯ್ಯನವರ ಕೇಸ್ ಏನಾಗುತ್ತೆ, ಮುಂದೆ ಹೋಗುತ್ತಾ, ಇನ್ನಷ್ಟು ದಿನ ಟೈಮು ಬೇಕಾದರೂ ಆಗಬಹುದು, ಕಾದು ನೋಡಬೇಕು.
ಆದರೆ ಕೆಲವು ದಿನಗಳಲ್ಲಿ ಒಂದು ನಿರ್ಣಾಯಕ ಘಟ್ಟಕ್ಕೆ ಹೋಗುತ್ತಾ. ಈಗ ವಾದ ಪ್ರತಿವಾದಗಳಾಗ್ತಿರೋದು ನೋಡಿದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ಬಹಳಷ್ಟು ಪ್ರಮುಖ ಅಸ್ತ್ರ ಅಂತ ಅವ್ರು ಪ್ರಯೋಗ ಮಾಡಿದ್ದೆ ತಲೆ ಕೆಳಗಾದಂಗೆ ಕಾಣಿಸ್ತಿರೋದು ಎಲ್ಲ ಕೈಪಾಳ್ಯದಲ್ಲೇ ಒಂದು ಬೆಳವಣಿಗೆಗೆ ನಾಂದಿ ಹಾಡ್ಬಿಟ್ಟಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಲೇಬೇಕಂತೆ ಅಂತ ಕೈ ನಾಯಕರೇ ಮಾತಾಡ್ಕೊಳ್ಳೋ ಹಾಗಾಗಿದ್ದು. MB ಪಾಟೀಲ್ರು ನಾನು CM ಆಗ್ತೀನಿ ಅಂತಿದ್ದಾರೆ. ನಾನು ಇವ್ರಿಗಿಂತ ಸೀನಿಯರ್ ಇದ್ದೀನಿ, ಅವ್ರಿಗಿಂತ ಸೀನಿಯರ್ ಇದ್ದೀನಿ, ಸತೀಶ್ ಜಾರಕಿಹೊಳಿಗಿಂತನೂ ನಾನೇ ಸೀನಿಯರು, DKಗಿಂತನೂ ನಾನೇ ಸೀನಿಯರು, ಅದು ಇದು ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ. ನಾನು ಹೇಳ್ತೀನಿ ಕೇಳಿ, ನಾನು ಪದೇ ಪದೇ ನೀನು ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ. MB ಪಾಟೀಲ್ಕಿಂತ ಸೀನಿಯರ್ ಯಾರಾದಿದ್ರೆ ಅವತ್ತೊಂದು ದಿವಸ ನಾನು DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ. ಈ ಕಡೆ DK ಶಿವಕುಮಾರ್ ಅವರು ಬೇರೆ ರೀತಿಯಲ್ಲಿ ರಿವರ್ಸ್ ಆಪರೇಷನ್ ಶುರು ಮಾಡ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಏನು ಹೇಳಿದ್ರು, ರಾಜ್ಯ ಮಟ್ಟದಲ್ಲಿ ಅಂಥದ್ದೇನೂ ಇಲ್ಲ, ಬಟ್ ಡೆಲ್ಲಿ ಮಟ್ಟದಲ್ಲಿ ನನ್ನ ಹೆಸರು ಇರಬಹುದು ಅಂತ ಅಚ್ಚರಿ ಮೂಡಿಸಿದ್ರು. ಪರಮೇಶ್ವರ್ ಅವರು ಕೂಡ ಭರ್ಜರಿ ಪ್ರಯತ್ನದಲ್ಲಿರೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಸುಮ್ಮನೆ ಆಗ್ತಿದೆಯಾ? ಏನೋ ಒಂದು ಸುಳಿವು ಸಿಕ್ಕಿರುತ್ತೆ, ಹೈಕಮಾಂಡ್ ಲೆಕ್ಕಾಚಾರ ಏನು ಅನ್ನೋದು ಹಾಗಾಗಿ ಶುರುವಾಗಿರುತ್ತೆ. ನಾಳೆ ಬದಲಾವಣೆ ಅನಿವಾರ್ಯ ಅನ್ನೋದಾದರೆ ಏನು ಮಾಡೋದು? ಈಗ ಸತೀಶ್ ಜಾರಕಿಹೊಳಿ ಅವರು ಓಡಾಡದೆ ಸಿದ್ದರಾಮಯ್ಯನವರು ಇಳಿಯೋ ತನಕ ಈಗಲೇ ನಾನು ಪ್ರಯತ್ನ ಮಾಡಿದ್ರೆ ಸಿದ್ದರಾಮಯ್ಯನವರು ಮುನಿಸ್ಕೊಳ್ಬಹುದು ಅಂತ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸಿದ್ದರಾಮಯ್ಯನವರ ಆಶೀರ್ವಾದವೂ ಇರುತ್ತೆ ಅವ್ರ ಮೇಲೆ. ಹೆಚ್ಚು ಕಡಿಮೆ ಆದರೆ ಯಾರು ಇರಬೇಕು? ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮನೇಲಿ ಕೂತ್ರೆ, ಬೆಳಗಾವಿಗೆ ಹೋಗಿ ಕೂತ್ಕೊಂಡ್ರೆ DK ಶಿವಕುಮಾರ್ ಕ್ಯಾಂಪ್ ಅಥವಾ ಇನ್ಯಾರೋ ಆ ಕುರ್ಚಿಗೆ ಪ್ರಯತ್ನ ಮಾಡಿ ಬಂದು ಕೂತು ಬಿಡಬಹುದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯನವರೇ ಬಲ ತುಂಬಿದ್ದಾರಾ ಅನ್ನೋ ಕುತೂಹಲ. ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋ ಸತೀಶ್ ಜಾರಕಿಹೊಳಿ ಅವರು ಈ ವೇಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ಕೃಪಾಶೀರ್ವಾದ ಇರೋ ಥರ ಕಾಣಿಸ್ತಿದೆ. ಹೆಚ್ಚು ಕಡಿಮೆ ಆದರೆ ಕಂಪ್ಲೀಟ್ ಆಗಿ ಹಿಡಿತಾ ಇರಬೇಕು ಅಂತ. ಕೆಲವು ದಿನಗಳ ಹಿಂದೆ ಒಂದು ರಿಪೋರ್ಟ್ ಮಾಡಿದ್ವಿ. ಅಕಸ್ಮಾತ್ ಅಂತಹ ಪರಿಸ್ಥಿತಿ ಬಂದರೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಲೋಕೋಪಯೋಗಿ ಇಲಾಖೆ ಕೊಡೋದು. ಈಗ ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸ್ತಿರುವಂಥ ಅತ್ಯಂತ ಪ್ರಮುಖ ಖಾತೆಯನ್ನು ಯತೀಂದ್ರ ಅವ್ರಿಗೆ ಕೊಡೋದು. MLC ಆಗಿದ್ದಾರೆ ಅವರೀಗ. ಸತೀಶ್ ಜಾರಕಿಹೊಳಿ ಅವರಿಗೆ ದೊಡ್ಡ ಕುರ್ಚಿಯನ್ನು ಕೊಡಿಸ್ತಾರಾ ಸಿದ್ದರಾಮಯ್ಯನವರು? KPCC ಅಧ್ಯಕ್ಷ ಸ್ಥಾನವ ಅಥವಾ CM ಕುರ್ಚಿಯ? ಏನೇನೋ ಒಟ್ಟಿನಲ್ಲಿ ಒಂದಿಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳಾಗಲಿಕ್ಕಿದೆ. KPCC ಅಧ್ಯಕ್ಷರು ಬದಲಾವಣೆ ಆಗೇ ಆಗ್ತಾರೆ ಅಂತ ನಿನ್ನೆ ಅಷ್ಟೇ MB ಪಾಟೀಲ್ರು ಸುಳಿವು ಕೊಟ್ರಲ್ಲ. ಹೈಕಮಾಂಡ್ ದೊಡ್ಡ ನಿರ್ಧಾರ ತಗೊಳುತ್ತೆ, ತೆಲಂಗಾಣದಲ್ಲಿ ಚೇಂಜ್ ಆದಂಗೆ ಇಲ್ಲೂ ಒಂದು ನಿರ್ಧಾರ ತಗೊಳುತ್ತೆ ಹೈಕಮಾಂಡ್ ಅಂತ. ಒಂದು ಎಲೆಕ್ಷನ್ನು ಅವರಿಗೆ ನೇತೃತ್ವ ಕೊಟ್ಟಿದ್ದಾಯ್ತು, ಮುಂದಿನ ಎಲೆಕ್ಷನ್ಗೂ ಬಿಡ್ತಾರ ಅವ್ರಿಗೆ ಅನ್ನೋ ಕ್ಲಿಯರ್ ಪಿಕ್ಚರ್ ಸಿಗ್ತಿದೆ. ಸೊ ಒಂದು ದೊಡ್ಡ ಮಟ್ಟದ ಸರ್ಜರಿ ಅಂತೂ ಫಿಕ್ಸ್, ಕೈಪಾಳ್ಯದಿಂದಾನೇ ಬರ್ತಿರೋ ಮಾಹಿತಿ. ಇದ್ರ ನಡುವೆ ಸಿದ್ದರಾಮಯ್ಯನವ್ರಿಗೆ ಹೆಚ್ಚು ಕಡಿಮೆ ಆದರೆ ಕಾನೂನು ಹೋರಾಟದಲ್ಲಿ ಅಂದುಕೊಂಡಂಗೆ ಆಗದೆ ಹೋದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಂಪೂರ್ಣ ಅಹಿಂದ ಬಲವನ್ನು ತುಂಬಲಿದ್ದಾರಾ ಸಿದ್ದರಾಮಯ್ಯನವರು? ಅದೀಗಾಗಲೇ ಫಿಕ್ಸ್ ಆಗಿಬಿಟ್ಟಿದೆಯಾ? ಆ ಬಲವನ್ನು ಈಗಾಗಲೇ ಫೈನಲ್ ಮಾಡ್ಕೊಂಡೇ ಬಿಟ್ಟಿದ್ದಾರಾ? ಬೆಳಗಾವಿ ಸಾಹುಕಾರ ಧೈರ್ಯದ ಮೇಲೆ ಓಡಾಡ್ತಿರೋ ಥರ ಕಾಣಿಸ್ತಿದೆ. ನಾಳೆ ಹೆಚ್ಚು ಕಡಿಮೆ ಆದರೆ DK ಶಿವಕುಮಾರ್ ದಾಳ ಉರುಳಿಸ್ತಾರೆ. ಅದಕ್ಕಿಂತ ಮುಂಚೆಯೇ ನಾವು ತಯಾರಿ ಮಾಡ್ಕೊಳ್ಬೇಕು. ಮಗನ ರಾಜಕೀಯ ಭವಿಷ್ಯ ಮತ್ತು ತನ್ನ ಆಪ್ತ ವಲಯ ಇಷ್ಟು ದಿನ ತನ್ನ ಬೆನ್ನಿಗೆ ಗಟ್ಟಿಯಾಗಿ ನಿಂತವರು, ಎಲ್ಲರೂ CM ಕುರ್ಚಿಗೆ ಪೈಪೋಟಿ ಕೊಡುವಷ್ಟು ಸ್ಟ್ರಾಂಗ್ ಆಗಿರೋರು ಸಿದ್ದರಾಮಯ್ಯನವರ ಬೆನ್ನಿಗೆ ಅಷ್ಟು ನಿಷ್ಠೆಯಿಂದ ನಿಂತಿದ್ದಕ್ಕೆ ಅಷ್ಟು ಬಿಗ್ ಲೀಡರ್ ಆಗಿ ಕಾಣಿಸ್ಕೊಂಡ್ರು ಸಿದ್ದರಾಮಯ್ಯನವರು. ಹೋಗೋ ಟೈಮಲ್ಲಿ ಇವ್ರಿಗೆಲ್ಲ ವ್ಯವಸ್ಥೆನೂ ಮಾಡಬೇಕಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಬಲ ತುಂಬುತ್ತಿದ್ದಾರಾ ಸಿದ್ದರಾಮಯ್ಯ ಅನ್ನುವ ಕುತೂಹಲಕಾರಿ ಬೆಳವಣಿಗೆ. ಇದರ ನಡುವೆ 45 ಶಾಸಕರ ತಂಡವನ್ನ ಕಟ್ಟೇ ಬಿಟ್ಟಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಇಲ್ಲಿ ಚರ್ಚೆ ಆಗಿಲ್ಲ, ಅಲ್ಲಾಗಿರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ಅದು ಇವತ್ತು ಶುರುವಾಗಿದ್ದಲ್ಲ, ಮುಂದೆ ಇಂಥ ಮೂಡ ಮತ್ತೊಂದು ಅನ್ನೋ ಆಲೋಚನೆಯಲ್ಲಿ ಅಲ್ಲದೆ ಇದ್ರೂ ಮುಂದಿನ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ಈಗ ಬರುವಂಥ ಎಲೆಕ್ಷನ್ಗೆ 28 ಎಲೆಕ್ಷನ್ಗೆ ಅನ್ನುವ ತಯಾರಿಯನ್ನ ಮಾನಸಿಕವಾಗಿ ಮತ್ತು ಕಾರ್ಯರೂಪದಲ್ಲಿ ಶುರು ಮಾಡಿಬಿಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು. ಎಲೆಕ್ಷನ್ನಲ್ಲಿ ಬೇರೆ ಬೇರೆ ರೀತಿಯ ಬಲಗಳನ್ನು ತುಂಬುವ ಮೂಲಕ, ಶಾಸಕರಾಗೋದಕ್ಕೆ ಸುಮಾರು ಅಭ್ಯರ್ಥಿಗಳ ಕೈ ಬಲಪಡಿಸುವ ಮೂಲಕ ಅನ್ನೋದು ಇಂಟ್ರೆಸ್ಟಿಂಗ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನ ಆಪ್ತ ವಲಯದಲ್ಲಿ ಅಂತ ಇರಬೇಕು ಇಂತಿಷ್ಟು ಶಾಸಕರು ಅನ್ನೋ ತಯಾರಿಯನ್ನ ತನುಮನ ಧನ ಅಂತಾರಲ್ಲ ಆ ರೀತಿ ಶುರು ಮಾಡಿಬಿಟ್ಟಿದ್ದಾರೆ. ಆ ಬಲವೇ ಈಗ ನಂಬರ್ಸ್ ಆಗಿ ಕಾಣಿಸ್ತಿರೋದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಅನ್ನೋದೇ ಇಂಟ್ರೆಸ್ಟಿಂಗ್. ಸೊ 45 ಶಾಸಕರ ಬಣ ನನ್ನ ಜೊತೆಗೆ ಆಲ್ರೆಡಿ ಇದೆ. ಈಗ ನಾನು ಇಷ್ಟು ಜನರನ್ನ ತಂದು ನಿಲ್ಲಿಸಬಲ್ಲೆ ಅನ್ನುವ ಶಕ್ತಿ ಪ್ರದರ್ಶನ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಆಗ್ತಿದೆಯಂತೆ. ಅಂಥ ಟೈಮ್ ಬಂದಲ್ಲಿ ಅದು ನಾನೇ ಅಂತ ಆ ರೀತಿ ಈಗ ಕ್ಯಾಂಪೇನಿಂಗು ಶುರು ಆಗ್ಬಿಟ್ಟಿದೆ, ಅಭಿಯಾನ ಶುರು ಆಗ್ಬಿಟ್ಟಿದೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರನ್ನೋದು ಬಹುತೇಕ ಖಚಿತ, ಮೂಲಗಳ ಮಾಹಿತಿ ಈ ಥರ ಎಲ್ಲ
ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇರೋದು ಮಾತ್ರ ಈಗ ಅಚ್ಚರಿಗೆ ಕಾರಣ ಆಗಿದೆ. ಕೈಪಾಳ್ಯದ ಈ ದಿಢೀರ್ ಬೆಳವಣಿಗೆ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.